ಈ ಸರೋಜಾ ದೇವಿ ಅವರ ಒಂದು ನಿಧನ ಇಡೀ ಚಿತ್ರರಂಗಕ್ಕೆ ಸದ್ಯಕ್ಕೆ ನಮ್ಮ ಜೊತೆ ಶಿವಣ್ಣ ಇದ್ದಾರೆ. ಶಿವಣ್ಣ, ನೀವು ಯಾವಾಗ ರೀಸೆಂಟ್ ಆಗಿ ಭೇಟಿ ಆಗಿದ್ರಿ? ಇಲ್ಲ, ರೀಸೆಂಟ್ ಆಗಿ ಆಗಿಲ್ಲ. ಮಾತಾಡ್ಬೇಕು ಅಂತ ಪ್ರಯತ್ನ ಪಟ್ರಂತೆ. ಅದೇನೋ ನಾನು ಮೀಟ್ ಮಾಡ್ಬೇಕಂತ ನನಗೂ ಆಸೆ ಇತ್ತು. ಅದು ಯಾಕೋ ಅದು ಟೈಮ್ ಒದಗಿ ಬರಲಿಲ್ಲ. ಅಭಿನಯ ಸರಸ್ವತಿ ಅಂತಾನೆ ಹೆಸರು ಪಡೆದವರು ಅಣ್ಣವ್ರ ಜೊತೆ ಆಗಿರ್ಬೋದು, ಅಪ್ಪು ಸರ್ ಜೊತೆ ಆಕ್ಟ್ ಮಾಡಿದ್ದಾರೆ, ತಾಯಿಯಾಗೂ ಮಾಡಿದ್ದಾರೆ, ಹೀರೋಯಿನ್ ಆಗೂ ಮಾಡಿದ್ದಾರೆ. ಸೊ ಆ ಒಂದು ಜರ್ನಿ ಐ ಥಿಂಕ್ ನಮ್ಮ ಫ್ಯಾಮಿಲಿ ಜೊತೆ ಅದೊಂದು ಏನಂತೀವಿ, ಒಂದು ಎಮೋಷನಲ್ ಬಾಂಡೇಜ್ ಇತ್ತು. ಯಾಕೆ ಅವರು ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ, ಮಗುವಿಂದ ನೋಡಿದ್ದಾರೆ. ಸೊ ಅದರಿಂದ ನಮಗೆ ಅವ್ರು ಇನ್ನೊಂದು ತಾಯಿ ಥರ, ಸರೋಜಾದೇವಿ ತಾಯಿ ಥರ ನಮಗೆ. ಅವರು ನಮ್ಮ ತಾಯಿ ಕಳ್ಕೊಂಡಾಗ ಎಷ್ಟು ದುಃಖ ಆಯಿತು ಅಷ್ಟೇ ದುಃಖ ಇವಾಲು ಆಗ್ತಾ ಇದೆ. ಅವರ ಏನಂತೀವಿ, ಅವ್ರು ಮಾಡಿದ ಪಾತ್ರಗಳಿರ್ಬೋದು, ಎವ್ರಿಥಿಂಗ್ ಇಸ್ ವೆರಿ. ಅವ್ರ ಲೈಫ್ ಸ್ಟೈಲ್ ಆಗೋದು, ಶಿಸ್ತು, ಆರೋಗ್ಯದ ಬಗ್ಗೆ ಅವ್ರು ಇಟ್ಕೊಂಡಿದ್ದಂಥ ಒಂದು ಶಿಸ್ತಿನ ಬಗ್ಗೆ ಐ ಥಿಂಕ್ ವೆರಿ ಡಿಸಿಪ್ಲಿನ್ ಲೇಡಿ. ಯಾವಾಗ ನಮಗೂ ಹೇಳೋರು, ಇದು ಊಟ ಮಾಡಬೇಕು, ಚೆನ್ನಾಗಿ ತಿನ್ನಬೇಕು, ಆರೋಗ್ಯನ ಕಾಪಾಡ್ಕೋಬೇಕು ಯಾವಾಗ ಹೇಳೋರು. ಆಮೇಲೆ ಆ ಒಂದು ಒಡನಾಟ ಇತ್ತು. ಅಂದರೆ ಮಾತಾಡ್ಬೇಕಾದ್ರೆ ನಾವು ಒಬ್ಬರು ಫಿಲ್ಮ್ ಸ್ಟಾರ್ ಮಾತಾಡ್ತಾರೆ ಅನ್ನಂಗಿರಲಿಲ್ಲ. ನಮ್ಮ ಫ್ಯಾಮಿಲಿ ಮೆಂಬರು ಒಂದು ಮಗನಿಗೆ ತಾಯಿ ಮಾತಾಡ್ದ ಹೆಂಗಿರುತ್ತೋ ಅದೇ ಪ್ರೀತಿ. ಈಗ ಸಲಹೆ ಇತ್ತು, ಆ ಮುಟ್ಕೊಂಡು ಮಾತಾಡೋದು, ತಲೆ ಸೌರಾಗಿರ್ಬೋದು, ಎಲ್ಲೋ ಒಂದು ಕಡೆ ಒಂಥರ ಟೈಪ್ ಆಫ್ ಫೀಲಿಂಗ್. ಅವರು ಅಣ್ಣವ್ರ ಜೊತೆ ಆಕ್ಟ್ ಮಾಡಿರೋದ್ರಿಂದ ನಿಮ್ಮ ತಾಯಿ ಅವ್ರ ಬಗ್ಗೆ ಹೇಳಿರೋದು ನಿಮಗೇನಾದ್ರು ನೆನಪಿದೆಯಾ? ಅಣ್ಣವ್ರು ಮತ್ತೆ ಸರೋಜಾ ದೇವಿ ಆಕ್ಟ್ ಮಾಡಿರೋ ರೀತಿಯನ್ನು ನೋಡಿದಾಗ ಅವ್ರು ಹೇಳ್ತಾ ಇದ್ದಂತ ಅಮ್ಮ ನಾವು ಸಿನಿಮಾನೇ ನೋಡ್ತಿದ್ದೋ, ರಿವ್ಯೂನೇ ನೋಡ್ತಿರ್ಬೇಕಾದ್ರೆ ಬರೋರು ಅವ್ರ ಮುಂದೆನೇ ಹೇಳ್ತಿದ್ದೋ ನಾವೇನೆ. ಯಾಕೆ ನಮಗೆ ಅವ್ರು ನೋಡಿದಾಗ ಅವರು ಎಲ್ಲ ಟೈಪ್ ಅಷ್ಟೇ. ಭಾಗ್ಯವಂತರು ಮರೆಯೋಕ್ಕೆ ಆಗಲ್ಲ ಅವ್ರ ಜೊತೆಲಿ, ಅಪ್ಪ ಜೊತೆ. ಅದು ಬಬ್ರುವಾನ್ ಇರ್ಬೋದು, ಶ್ರೀನಿವಾಸ ಕಲ್ಯಾಣಲ್ಲಿ ಆ ಸಾಂಗ್ ನಾನೇ ಭಾಗ್ಯವಂತ, ಆ ಸಾಂಗ್ ನೋಡ್ತಾ ಇದ್ರೆ ಅದೇನೋ ಇಬ್ರು ದೇವರು ದೇವತೆ ಥರ ತಗೊಳೋರು. ಈಗ ಅವ್ರು ಇಲ್ಲ ಅನ್ನುವಂಥದ್ದು ಕನ್ನಡ ಚಿತ್ರರಂಗಕ್ಕೆ ಎಷ್ಟರ ಮಟ್ಟಿಗೆ? ಇಲ್ಲ, ನಾಟ್ ಓನ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಇಡೀ ಭಾರತ ಚಿತ್ರರಂಗಕ್ಕೆ ಒಂದು ಲಾಸ್ ಇದೆ. ಇದಿಷ್ಟು ಶಿವಣ್ಣ ಮಾತಾಗಿತ್ತು. ನಮ್ಮ ಜೊತೆ ರಾಘಣ್ಣ ಇದ್ದಾರೆ. ಅಪ್ಪಾಜಿ, ನೀವು ಕೊನೆಯದಾಗಿ ಯಾವಾಗ ನೋಡಿದ್ರಿ ಅಪ್ಪಾಜಿ? ಅಣ್ಣವ್ರ ಜೊತೆನೂ ಆಕ್ಟ್ ಮಾಡಿದ್ದಾರೆ, ಅಪ್ಪು ಸರ್ ಜೊತೆನೂ ಆಕ್ಟ್ ಮಾಡಿದ್ದಾರೆ. ಸೊ ಅವ್ರ ಆಕ್ಟಿಂಗ್ ಬಗ್ಗೆ ನೀವೇನು ಹೇಳ್ತೀರಾ? ಶಿ ಇಸ್ ವಂಡರ್ಫುಲ್ ಆಕ್ಟ್ರೆಸ್. ಇಂಡಿಯಾದಲ್ಲೇ ಒಳ್ಳೆ ಆಕ್ಟ್ರೆಸ್ ಅವರು, ಎಲ್ಲ ಭಾಷೆಯಲ್ಲಿ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಕ್ಕೆ ನಾನು ತುಂಬಾ ಚಿಕ್ಕವನು. ಶಿಸ್ತು ಬಗ್ಗೆ, ಅವರ ಆರೋಗ್ಯದಲ್ಲಿ ಉಳಿಸ್ಕೊಂಡಂತ ಶಿಸ್ತು, ಅವರ ಜೀವನದ ಶಿಸ್ತು ಬಗ್ಗೆ ಹೇಳೋದು. ಅವ್ರೊಂದು ಗತ್ತಾಗೆ ಬದುಕ್ತಿರು, ಚೆನ್ನಾಗಿ ಬದುಕ್ಬಿಟ್ಟು ಹೋದ್ರು. ಇನ್ನೊಬ್ಬರಿಗೆ ಒಂದು ಎಕ್ಸಾಂಪಲ್ ಆಗಿ ಬದುಕ್ಬಿಟ್ಟು ಹೋಗಿದ್ದಾರೆ. ನೀವು ನೋಡಿದಂತ ನಿಮಗೆ ಇಷ್ಟ ಆಗಿರುವಂತ ಸಿನಿಮಾ ಯಾವುದು? ಭಾಗ್ಯವಂತರು ಇಷ್ಟ ನನಗೆ. ಇದಿಷ್ಟು ಅಪ್ಪಾಜಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಿಕಾ ಪವರ್ ಟಿವಿ, ಬೆಂಗಳೂರು.